ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತೀವಿ ಅಂತೇಳಿ ಇಡೀ ದಿನದ ಜರ್ನಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಗಾಯ್ಸ್. ಗಾಯ್ಸ್, ಫೈನಲಿ ನಾನು ರೆಡಿ ಆದೆ. ಎಲ್ಲಿಗೆ ಹೋಗ್ತೀನಿ ಅಂತೇಳಿ ಮುಂದೆ ತಿಳಿಸ್ಕೊಡ್ತೀನಿ. ಗೈಸ್, ಇದೆ ನೋಡಿ ನಮ್ಮ ಮನೆ ದೇವರ ದೇವಸ್ಥಾನ. ಗೈಸ್, ಫೈನಲಿ ನಾನು ಮತ್ತು ನಮ್ಮಮ್ಮ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ, ತಂದ್ರೆ ದೇವರಮ್ಮ ದೇವಸ್ಥಾನಕ್ಕೆ. ಸೊ ಇದಾದಮೇಲೆ ಮತ್ತೆ ಚುಂಚನಕಟ್ಟೆ ರಾಮದೇವ್ರ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಸೊ ಬನ್ನಿ ಗೈಸ್, ನೆಕ್ಸ್ಟ್ ಹೋಗ್ತಾ ನಿಮಗೆಲ್ಲ ತೋರಿಸ್ತೀನಿ. ಸೊ ಇದು ನಮ್ಮ ಮನೆ ದೇವರು. ಸೊ ನಾನು ನಮ್ಮ ಅಮ್ಮ ಇಬ್ಬರು ಬಂದಿದ್ದೀವಿ. ಯಾರ ಮಮ್ಮಿ ಮನೆ ದೇವ್ರು ಮಾಡಿದ್ದದ ನಮಗೆ? ಹಿರಿಯರು ಅಂದ್ರೆ ಆ ಕಾಲದವ್ರು ಮಾಡವ್ರೆ, ನಾವು ಅದನ್ನ ನಡ್ಕೊಂಡು ಹೋಗ್ಬೇಕಷ್ಟೇ. ಆ ಕಾಲದವ್ರು ಹೇಳಿಲ್ವಾ ನಿಮಗೆ ಯಾಕೆ ಮಾಡೋದು ಅಂತ? ಕೇಳ್ಬೇಕು ತಾನೆ. ಅವ್ರಿದ್ರೆ ತಾನೆ, ಅವರೇ ಇಲ್ವಲ್ಲ, ಏನೇನು ಕೇಳೋಣ ನಾನು. ಗೈಸ್, ನಾವಿವಾಗ ಕಲ್ಯಾಣಿಗೆ ಬಂದಿದ್ದೀವಿ. ಗೈಸ್, ಇದು ವೀರಭದ್ರ ಸ್ವಾಮಿ ದೇವಾಲಯ. ಸೊ ಇಲ್ಲಿದೆಯಲ್ಲ ಮನೆ ದೇವರ ದೇವಸ್ಥಾನ. ಗೈಸ್, ಏನು ಗೊತ್ತಾ, ನಾವು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಬಂದು. ಸೊ ಇಲ್ಲಿ ದೇವ್ರ ಪೂಜೆ ಮಾಡಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಹೋಗಿ ಪೂಜೆ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಏನು ಪುರೋಹಿತರನ್ನ ನೇಮಿಸಿರ್ತಾರೆ. ಸೊ ಅವರೇ ಪೂಜೆ ಮಾಡಬೇಕು. ಯೂಶ್ವಲಿ ಬೇರೆ ದೇವಸ್ಥಾನಗಳಲ್ಲಿ ಒಬ್ಬರು ಇಬ್ಬರು 3 ಜನ ಪುರೋಹಿತರು ಇರ್ತಾರೆ. ಬಟ್ ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ, ಈ ದೇವಸ್ಥಾನ ಯಾರ್ಯಾರಿಗೆ ಅಂದರೆ ಯಾವ್ಯಾವ ಊರಿನವ್ರಿಗೆ
ಮನೆ ದೇವರಾಗಿರುತ್ತೆ. ಆ ಊರುಗಳನ್ನ ಡಿವೈಡ್ ಮಾಡಿ, ಅಂದರೆ ಒಬ್ಬೊಬ್ಬ ಪುರೋಹಿತನಿಗೆ ಒಂದೊಂದು ಊರು, ಒಂದಿಷ್ಟು ಊರು ಅಂತ ಹೇಳಿ ಡಿವೈಡ್ ಮಾಡಿ ಅವರಿಗೆ ಪೂಜೆ ಮಾಡೋದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಏನಂತಂದರೆ, ಇವಾಗ ನಾವೇನಾದ್ರೂ ನಮ್ಮ ಊರಿನವ್ರು ಬಂದರೆ ಪೂಜೆ ಮಾಡೋದಕ್ಕೆ ಅಂತೇಳಿ ಒಬ್ಬ ಪುರೋಹಿತನ ನೇಮಿಸಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಇಫ್ ಇನ್ ಕೇಸ್ ಏನಾದ್ರೂ ಆ ದಿನ ಆ ಪುರೋಹಿತರು ಇಲ್ಲ ಅಂತ ಅಂದರೆ, ನಾವು ಬೇರೆ ಪುರೋಹಿತರ ಹತ್ರ ಪೂಜೆ ಮಾಡಿಸ್ತೀವಿ ಅಂತಂದರೆ ಅವರು ಅಕ್ಸೆಪ್ಟ್ ಮಾಡಲ್ಲ, ಒಪ್ಕೊಳ್ಳಲ್ಲ. ಇಲ್ಲ, ನಿಮ್ಗೆ ಯಾರು ನೇಮಕ ಆಗಿದ್ದಾರೆ ಅವ್ರನ್ನೇ ಕರ್ಕೊಬಂದು ಅಲ್ಲಿ ಅವ್ರ ಹತ್ರನೇ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ಸೊ ಇದು ಒಂಥರ ದೇವರು ಮತ್ತು ಭಕ್ತರ ನಡುವೆ ಇರುವಂತಹ ಇವರು ಮಧ್ಯವರ್ತಿಗಳು ಅಂತ ಅನಿಸುತ್ತೆ. ಬೇಕಾಗಿರಲಿಲ್ಲ. ಸೊ ನನಗೆ ಅವಾಗಿಂದ ಚಿಕ್ಕದ್ರಿಂದ ಇದೊಂದು ಡೌಟ್ ಇತ್ತು, ಏನಕ್ಕೆ. ಸೊ ಈಗ ನಾವು ದೇವರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಬರ್ತೀವಿ ಅಂತಂದರೆ, ಒಂದು ನಮಗೆ ಅವಕಾಶ ಇರಬೇಕು ಪೂಜೆ ಮಾಡೋದಕ್ಕೆ, ಇಲ್ಲ ಯಾರಾದರೂ ಒಬ್ಬ ಪುರೋಹಿತರನ್ನ ಇಟ್ಟು ಅವ್ರ ಕೈಯಿಂದ ಪೂಜೆ ಮಾಡಿಸ್ಬೇಕು. ಬಟ್ ಒಂದೊಂದು ಗ್ರಾಮಕ್ಕೆ ಇಂಥ ಪುರೋಹಿತರು, ಇನ್ನೊಂದು ಗ್ರಾಮಕ್ಕೆ ಇಂಥ ಪುರೋಹಿತರು, ಅವರಿಲ್ಲ ಅಂದರೆ ನಾವು ಪೂಜೆ ಮಾಡಲ್ಲ. ಇದು ಯಾಕೋ ನನಗೆ ಅಷ್ಟು ಸಮಂಜಸ ಅನ್ನಿಸ್ತಿಲ್ಲ. ಯಾಕಂತಂದರೆ ದೇವರು ಮತ್ತು ಭಕ್ತರ ನಡುವೆ ಈ ಮಧ್ಯವರ್ತಿಗಳ ಅವಶ್ಯಕತೆನೇ ಇಲ್ಲ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ ಇನ್ನು ಎಷ್ಟು ವರ್ಷಗಳ ಕಾಲ ಇದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ನಾನು ಚಿಕ್ಕವನಿದ್ದಾಗಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಬಟ್ ಆವಾಗಿಂದ ಕೂಡ ಇದೇ ಸೇಮ್ ರೊಟೀನ್ ಇದೆ. ಸೊ ನಿಮ್ಗೆ ಏನು ಅನಿಸುತ್ತೆ ಗಾಯ್ಸ್, ಕಮೆಂಟ್ ಮಾಡಿ. ಸೊ